ನಮ್ಮ ಭಾರತೀಯ ಪುರಾಣಗಳಲ್ಲಿ ದ್ವಾರಕಾ ಒಂದು ದೇವತಾತ್ಮಕ ನಗರ. ಇದು ಶ್ರೀಕೃಷ್ಣನ ರಾಜಧಾನಿಯಾಗಿದೆ. 5000 ವರ್ಷಗಳ ಹಿಂದೆ ಶ್ರೀಕೃಷ್ಣನ ಧರೆಯ ತ್ಯಾಗದ ನಂತರ ದ್ವಾರಕಾ ಸಮುದ್ರದಲ್ಲಿ ಮುಳುಗಿದಂತೆ ಪುರಾಣಗಳು ಹೇಳುತ್ತವೆ. ಆದರೆ ಇದು ಪುರಾಣ ಮಾತ್ರವಲ್ಲ, ವಾಸ್ತವದಲ್ಲಿ ಕೂಡ ಇದೆ. 1988ರಲ್ಲಿ ಸಮುದ್ರದಡಿ ಹಡಗು ಹಾರಣಿಗರು ದ್ವಾರಕಾ ನಗರದ ಅವಶೇಷಗಳನ್ನು ಗುಜರಾತ್ ಕರಾವಳಿಯ ಸಮೀಪ ಪತ್ತೆ ಹಚ್ಚಿದರು. ಸೋನಾರ್ ತಂತ್ರಜ್ಞಾನ ಬಳಸಿಕೊಂಡು ಅವರು ಪುರಾತನ ನಗರಿ ಗೋಡೆಯ ಗಾತ್ರದ ನಿರ್ಮಾಣಗಳನ್ನು, ಕಂಬಗಳನ್ನು ಹಾಗೂ ಪ್ರಾಚೀನ ನಂಗೂರಗಳನ್ನು ಪತ್ತೆ ಹಚ್ಚಿದರು. ಇದು ಒಂದು ಅದ್ಭುತ ಸಂಸ್ಕೃತಿಯ ಸಾಕ್ಷಿ. ಪುರಾಣಗಳ ಪ್ರಕಾರ ದ್ವಾರಕಾ ಒಂದು ದೊಡ್ಡ ಪ್ರವಾಹದಿಂದ ಸಮುದ್ರದಲ್ಲಿ ಮುಳುಗಿತು. ಬಹುಶಃ ಭೂಕಂಪ ಅಥವಾ ಮಹಾಕಾಯ ಸುನಾಮಿಯಿಂದ. ಇಂದು ದ್ವಾರಕಾ ನಮ್ಮ ಭಾರತೀಯ ಪರಂಪರೆಯ ಅತ್ಯಂತ ವಿಚಿತ್ರ ರಹಸ್ಯಗಳನ್ನು ಒಳಗೊಂಡು ಅಡಗಿದೆ. ಈ ಮುಳುಗಿದ ನಗರ ಸುಮಾರು 9000 ವರ್ಷಗಳ ಹಿಂದೆ ಇದ್ದಿದ್ದು, ಇದರ ವಯಸ್ಸು ನಮ್ಮ ಭಾವನೆಗೂ ಮೀರಿ ಹೋಗುತ್ತದೆ. ನಗರದ ವಿನ್ಯಾಸ ಮತ್ತು ನಿರ್ಮಾಣ ಅಷ್ಟೊಂದು ಅತ್ಯಾಧುನಿಕವಾಗಿದ್ದು, ನಮ್ಮ ಮಾನವ ಚರಿತ್ರೆಯ ಬಗ್ಗೆ ಹೊಸ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ.